ಇವತ್ತು ಏನ್ ನಿಮ್ ಪ್ರಾಬ್ಲಮ್ ಏನ್ರಿ ನಿಮ್ ಪ್ರಾಬ್ಲಮ್ ಅಂತ ಕಾರ್ಯಕ್ರಮ ಮಾಡೋದಕ್ಕೆ ತಾವರೆಕೆರೆಗೆ ನಾನು ಬಂದಿದ್ದೀನಿ. ಮಾರ್ಚ್ ಆದ್ಮೇಲೆ ಯಾವ್ದು? ಏಪ್ರಿಲ್ ಆದ್ಮೇಲೆ ಯಾವ್ದು? ಲಿಂಗರಾಜ್ ಅವ್ರೆ, ಏನ್ ನಿಮ್ ಪ್ರಾಬ್ಲಮ್? ಕುಡಿಯೋ ನೀರಿಲ್ಲ ಸರ್, ಇಲ್ಲಿ ಕುಡಿಯೋ ನೀರಿಲ್ಲ. ಮನುಷ್ಯನು ಧೂಳು ಕುಡಿತಾನೆ, ಮರಿನುಗಳು ತೊಂದರೆ. ಇಲ್ಲಿ ಸುಂಕ 25 ರೂಪಾಯಿ ಸುಂಕ ಮಾಡಿದ್ದಾರೆ ಒಂದ್ ಮರಿಗೆ. 25 ರೂಪಾಯಿ ಸುಂಕ. ಅವ್ರದೇ ಕಾರದು ನೋಡಪ್ಪ ಇಲ್ಲಿ. ಲಕ್ಷ್ಮಕ್ಕ ಗೃಹಲಕ್ಷ್ಮಿ ದುಡ್ಡಲ್ಲಿ ಕಾರ್ ತಗೊಂಬಿಟ್ಟ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವೇತ್. ಇವತ್ತು ಏನ್ ನಿಮ್ ಪ್ರಾಬ್ಲಮ್ ಏನ್ರಿ ನಿಮ್ ಪ್ರಾಬ್ಲಮ್ ಅಂತ ಕಾರ್ಯಕ್ರಮ ಮಾಡೋದಕ್ಕೆ ತಾವರೆಕೆರೆಗೆ ನಾನು ಬಂದಿದ್ದೀನಿ. ತಾವರೆಕೆರೆಯ ಮಾರ್ಕೆಟ್ ಅಲ್ಲಿ ಈಗ ನಾನಿರೋದು. ಇಲ್ಲಿ ಸಾಕಷ್ಟು ಜನ ರೈತರು ಬಂದಿದ್ದಾರೆ, ಕುರಿಗಳನ್ನ ತಗೊಂಡು ಬಂದಿದ್ದಾರೆ. ಇಲ್ಲಿ ಎಲ್ಲರೂ ಕೂಡ ರೈತರೇ ಜಾಸ್ತಿ ಇದ್ದಾರೆ, ಜೊತೆಗೆ ಮಧ್ಯವರ್ತಿಗಳು ಕೂಡ ಇದ್ದಾರೆ. ಇಲ್ಲಿ ಬಹಳ ಸಖತ್ತಾಗಿ ಬಹಳ ಅದ್ಭುತವಾಗಿ ಇಲ್ಲಿ ಕುರಿ ವ್ಯಾಪಾರ, ಕೋಳಿ ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಇದೆ. ತಾವರೆಕೆರೆ ಬಗ್ಗೆ, ಇಲ್ಲಿನ ಮಾರುಕಟ್ಟೆ ಬಗ್ಗೆ, ಜೊತೆಗೆ ರೈತರ ಸಮಸ್ಯೆ ಬಗ್ಗೆ ರೈತರ ಹತ್ರನೇ ಮಾತನಾಡ್ತಾ ಹೋಗೋಣ. ಬಹಳ ಅದ್ಭುತವಾಗಿ ಮಜವಾಗಿದೆ ಇಲ್ಲಿ. ಬನ್ನಿ ಅದೆಲ್ಲರನ್ನು ಕೂಡ ಮಾತಾಡಿಸ್ತಾ ಹೋಗೋಣ. ಅಣ್ಣ ನಮಸ್ಕಾರ ಕಣ್ರಣ್ಣ. ನಮಸ್ತೆ. ಏನ್ ನಿಮ್ಮ ಹೆಸರು? ರವಿಕುಮಾರ್. ರವಿಕುಮಾರ್. ಯಾವ ತಿಂಗಳಿದು? ಇದು ಫೆಬ್ರವರಿ. ಅಣ್ಣ ಯಾವ ತಿಂಗಳಿದು? ಫೆಬ್ರವರಿ. ನೀನು ಫೆಬ್ರವರಿಲೇ ಇದೆಯಲ್ಲಣ್ಣ. ಮಾರ್ಚ್ ಕಂಡ್ರಣ್ಣ. ಮಾರ್ಚ್ ಆದ್ಮೇಲೆ ಯಾವ್ದು? ಏಪ್ರಿಲ್ ಆದ್ಮೇಲೆ ಯಾವ್ದು? ಅಲ್ವಾ? ಯಾರ್ದು ಇದು ಕುರಿ? ನಿಮ್ದೆ. ಎಷ್ಟಕ್ಕೆ ಮಾಡ್ತಿದ್ರಿ ಕೆಜಿ? ಕೆಜಿ 350 ರೂಪಾಯಿ ಅಣ್ಣ. 350. ಲೈವ್ ವೇಟ್ ತೂಕ. ಲೈವ್ ವೇಟ್. ಲೋ ವೈಟ್. ಹೌದಾ? ಎಷ್ಟು ಕುರಿ ಇದಾವ ನಿಮ್ತಾವು? ಅವೇ ಒಂದ್ ಹತ್ತವೆ. ನೀವು ರೈತರಾ? ಯಾವಾಗಿಂದ ಸಾಕಿದ್ರಿ? ನಾವು ಅಲ್ಲೇ 1.5 ವರ್ಷದಿಂದ ಸಾಕಿದೀವಿ. 1.5 ವರ್ಷದಿಂದ ಸಾಕಿದ್ರಿ. ಹೆಂಗೈತೆ ವ್ಯಾಪಾರ? ವ್ಯಾಪಾರ ಇಲ್ಲ ಅಣ್ಣ, ಬಿಸ್ನೆಸ್ ಇಲ್ಲ, ಕಮ್ಮಿ ಈ ಕಡೆ ಇವತ್ತು. ಬಿಸ್ನೆಸ್ ಇಲ್ವಾ? ಅದಕ್ಕೆ ಈಗ ಗೊತ್ತಿಲ್ಲ. ಗೊತ್ತಿಲ್ಲ? ಯಾಕೆ ಗೊತ್ತಿಲ್ಲ ಅಂದ್ರೆ ಹೆಂಗೆ? ಜನಗಳು ಬರ್ತಾ ಇಲ್ಲ, ತಾಂಡೋತಿಲ್ಲ. ಜನಗಳಿಗಿಂತ ಬರೀ ವ್ಯಾಪಾರಸ್ಥರು ಜಾಸ್ತಿ ಇದಾರೆ. ಈಗ ಯಾವ ಹಬ್ಬನೂ ಇಲ್ವಲ್ಲ? ಇಲ್ಲ, ಶಿವರಾತ್ರಿ ಹಬ್ಬ ಕಳೀತಲ್ಲ. ಹಾ, ಯುಗಾದಿ ಹತ್ರ ಬರ್ಬೇಕು. ಆಮೇಲೆ ಯುಗಾದಿ ಹತ್ರ ಬರ್ಬೇಕು. ಆಮೇಲೆ ನಿಮ್ಗೆ ನೀವು ತಾವರೆಕೆರೆ ನಿಮ್ಮೂರು? ನೆನ್ಮಂಗ್ಲಣ್ಣ. ನೆಲಮಂಗ್ಲದಿಂದ ತಗೊಬಂದ್ರ ಇಲ್ಲಿಗೆ? ಈಗ ಎಷ್ಟು ಸಾಕಿದ್ರಿ ನೀವು ಕುರಿಯ? ಒಂದ್ 50 ಸಾಕಿದೀವಿ. 50 ಸಾಕಿದಿರಿ. ತಾವರೆಕೆರೆ ಗೊತ್ತಾ ನಿಮ್ಗೆ? ತಾವರೆಕೆರೆ ಗೊತ್ತು. ತಾವರೆಕೆರೆಗೆ ಎಷ್ಟು ಸಲ ಬರ್ತೀರಾ? ವಾರ ಬರ್ತೀವಿ. ಪ್ರತಿ ವಾರ ಬರ್ತೀರಾ? ಪ್ರತಿ ವಾರ ಬರ್ತೀರಾ? ಪ್ರತಿ ವಾರ ಎಷ್ಟು ಕುರಿ ಸೇಲ್ ಮಾಡ್ತೀರಾ? 10, 15 ಹೇಳಕ್ಕಾಗಲ್ಲ ಇಷ್ಟೇ ಅಂತ. 10, 15 ಸೇಲ್ ಮಾಡ್ತೀರಾ? ನೀನೇ ರಾಜ ಕಣ್ ತಗೋ ಹಂಗಾರೆ. ಏನ್ ಸರ್ ನಿಮ್ಮ ಹೆಸರು? ರಂಗಸಮಯ್ಯ. ಯಾವ್ರು? ನಮ್ದು ನೆಲಮಂಗ್ಲನೆ. ನಿಮ್ದು ನೆಲಮಂಗ್ಲನೆ. ನೆಲಮಂಗ್ಲದಿಂದ ಇಲ್ಲಿಗೆ ಬಂದಿರಿ. ಎಷ್ಟು ಕುರಿ ತಗೊಂಬಂದಿರಿ ನೀವು? ಎಲ್ಲ ಸೇಮ್ ಡಿಟ 50. ರೈತರ? ರೈತರು. ರೈತರಿಗೆ ಏನ್ ಸಮಸ್ಯೆಗಳು? ಸಮಸ್ಯೆ ದುಡ್ಡಿಲ್ಲ. ಇದು ಸಮಸ್ಯೆ ಅದೇ. ದುಡ್ಡಿಲ್ವಾ? ಯಾಕೆ ನಿಮಗೆ ಫ್ರೀ ಕೊಡ್ಬೇಕಿತ್ತ? ಫ್ರೀ ಇಲ್ಲ, ವ್ಯವಹಾರಕ್ಕೆ ದುಡ್ಡಿಲ್ಲ. ಬೇಗ ಹೋಗಲ್ಲ. ಏನ್ ಬೇಗ ಹೋಗಲ್ಲ? ಬರೀ ತಾಣಾರ್ ಇಲ್ವಲ್ಲ. ತಾಣರಿಲ್ಲ ಯಾರುವೆ. ನೋಡಿ ಮತ್ತೆ ಹಿಂಗ್ ಯಾರು ತಿನ್ನೋರು ಕಮ್ಮಿ ಆಗೋದ್ರೇನೋ ಈಗ. ಅವ್ರೆ ಬೆಲೆ ಜಾಸ್ತಿ, ಮಸ್ತ ತಿಂತಾರೆ. ಬೆಲೆ ಜಾಸ್ತಿ ಅನ್ಬಿಟ್ಟು ಯಾರು ತಗೊಳಕಿಲ್ಲ. ತಿಂತಾರೆ ಬಿಡ. ತಿನ್ನೋರು ತಿಂತಾರೆ. ನಿಮ್ದು ಯಾವ್ರು? ನಮ್ದು ಅವೇರಳ್ಳಿ. ಅವೇರಳ್ಳಿ. ನೀವು ರೈತರ? ರೈತರ. ಏನ್ ಬೆಳಿತೀರಾ? ನಾವು ಇನ್ನೇನು ಮೇಕೆ ಪಾಕೆ ಎಲ್ಲ ಮೇಕೆ ಮಾರ್ತೀರಾ ಅಷ್ಟೇ? ಎಲ್ಲ ಮಾರ್ತೀವಿ. ಬೆಳೆಯೋದೇನಿಲ್ಲ? ಬೆಳಿಸ್ತೀವಿ. ಮತ್ತೆ ಇದು ಗವರ್ಮೆಂಟ್ ಇಂದ ಏನ್ ಸೌಲಭ್ಯಗಳು ಯಾವ್ದು ಸಿಗ್ತಾ ಇಲ್ಲ ಬಿಡ್ರಿ. ಯಾವ್ದು ಸಿಗ್ತಾ ಇಲ್ವಾ? ಲೇಡೀಸ್ಗೆಲ್ಲ ಫ್ರೀ ಕೊಡ್ತಾವ್ರೆ. ಸಿದ್ದರಾಮಯ್ಯ ಮಾಡ್ತಾವ್ನೆ. ಮಾಡಿ ಎಲ್ಲ ಹೊಲ್ಲೊಳ್ಕೊಳ್ಳ ಎದ್ಬಿಡ್ತಾ. ಏನ್ ಸರ್ ನಿಮ್ಮ ಹೆಸರು? ದಾದಾಪೀರ್ ಅಂತ. ದಾದಾಪೀರ್. ರೈತರ ನೀವು ಇಲ್ಲ ಮಧ್ಯವರ್ತಿಗಳ? ಇಲ್ಲ ಮಟನ್ ಅಂಗಡಿಯವರು. ಮಟನ್ ಅಂಗಡಿಯವರು. ಎಷ್ಟೇ ಕೆಜಿ ಎಷ್ಟಕ್ಕೆ ಮಾಡ್ತಿದ್ರಿ? ಯಾವ್ದು? ಕುರಿನ ಕಟ್ಟು ಕಟ್ಟಿಂಗು 750. ಈಗ ಇದು 350 ಕೆಜಿ ಮಾಡ್ತಾವ್ರಿ ಇವರು. ಯಾರು? ರೈತರು ಮಾಡ್ತಾವ್ರು ಸ್ವಾಮಿ. ನಾವು ದುಡಿಬೇಕು. ನಿಮ್ಗೆ ಇಲ್ಲಿ ನಿಮ್ದು ಯಾವ್ರು? ನಮ್ದು ಇದೇ ಊರು. ತಾವರೆಕೆರೆ. ನೆಲಮಂಗ್ಲದಿಂದ ಬಂದ್ರ? ನೀವ್ ಇಲ್ಲಿ ಅಂಗಡಿ ಮಾಡಿದೀರಾ? ಇಲ್ಲ, ನಾವು ಮರಿ ಮಾರವ್ರೆ. ನೀವು ಮರಿ ಮಾರವ್ರೆ? ನೀವ್ ಎಷ್ಟು ಕೆಜಿ ಹೆಂಗ್ ಮಾಡ್ತಾ ಇದ್ರ ಇದನ್ನ? ಯಾವ್ದು? ಹಿಡಿದ ಕೆಜಿ ಲೆಕ್ಕ ಅಲ್ಲ, ಉಂಡೆ ಲೆಕ್ಕ. ಎಷ್ಟು? ಈ ಮರಿ ಐತಲ್ಲ ಇದು, ಈ ಮರಿ 14,000 ರೂಪಾಯಿ ಕೊಡ್ತೀವಿ. 14,000 ಒಂದು? ಒಂದು. ಒಂದು 14,000. ಏನ್ ಪ್ರಾಫಿಟ್? ಯಾವ್ದು? 14,000 ಕೊಡೋದ್ರಿಂದ ಇದ್ರಲ್ಲಿ 1,500 ಸಿಗ್ತದೆ ಲಾಭ. 1,500 ಲಾಭ ಸಿಗ್ತದೆ. ಪರವಾಗಿಲ್ಲ ಕಣ. 1,500 ಲಾಭ ಇಟ್ಟಿದ್ದೀಯ ನೀನು. ಸರಿ, ಆಯ್ತು. ಓಕೆ. ಈಗ ಏನ್ ಫ್ರೀ ಕೊಡ್ಬೇಕು ಗಂಡಸರಿಗೆ? ಹೆಂಗಸರು ಕೊಡ್ತಾರೆ, ಗಂಡಸರು ಕೊಡಲ್ಲ. ಏನ್ ಅನ್ಯಾಯ ಮಾಡಿದೀವಿ ನಾವು ಗಂಡಸರು? ಏನು ಅನ್ಯಾಯ ಮಾಡಿಲ್ಲ. ಬಿಡಿ ಬೆಂಕಿ ಮಾಡಕ್ಕೂ ಕೊಡಲ್ಲ, ಯಾವ್ದಕ್ಕೂ ಕೊಡಲ್ಲ. ಬಿಡಿ ಬೆಂಕಿ ಮಾಡಕ್ ಕೊಡ್ಬೇಕಿತ್ತ ನಿಂಗ? ಯಾವ್ದಕ್ಕೂ ಕೊಡಲ್ಲ. ನೇಮ್ ಮಾಡೋದು ಗೈಕೊಂಡು ತಿನ್ಬೇಕು.
ನಾವು ಗಂಡಸರು ಕೇಕತ್ತೀನಿ ಅಂತ ಅಂತ ಬಿಟ್ಬಿಟ್ಟವ್ರೆ ಹೆಂಗಸರು ಊರೂರು ತಿರುಗಲಿ ಫ್ರೀ ಅಂತ ಬಿಟ್ಟವ್ರೆ. ನೋಡಿ ಮತ್ತೆ ಹಂಗಾರೆ ಯಾವ ಊರು ನಿಮ್ದು? ನಮ್ದು ತವರಕೆರೆ. ತಾವರೆಕೆರೆಯಲ್ಲಿ ಏನಣ್ಣ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಇಲ್ಲ ಅಣ್ಣ, ಹಿಂಗೆ ಬಿಸ್ನೆಸ್ ಏನೋ ಕೆರೆ ಗಿರೆ ಎಲ್ಲ ಮುಚ್ಚಿಸ್ತವ್ರಂತಲ್ಲ? ಎಲ್ಲಾನು ಮುಚ್ಚಿಸ್ತಾರೆ ಬಿಟ್ರೆ, ಬಿಜೆಪಿ ಮುಚ್ಚಿಸ್ತಾರೆ, ಬಿಡಿಎ ಮಾಡ್ತಾವ್ರೆ, ಎಲ್ಲಾನು ಮಾಡ್ತಾವ್ರೆ, ಮುಚ್ಚಿಸ್ತಾವ್ರೆ ಎಲ್ಲ. ಬಿಡಿಎ ಮಾಡ್ತಾವ್ರೆ, ಹಳ್ಳಿನೆಲ್ಲ ಹಾಳು ಎಲ್ಲ ಮಾಡ್ತಾರೆ. ತಗೊಂಡಿರೋ ಸೈಟ್ ಹಾಳು ಮಾಡ್ತಕ್ಕಂತವ್ರೆ ಇವಾಗ. ತಗೊಂಡಿರೋ ಬಡವರು ಬಂದ್ರು ಏನ್ ಮಾಡ್ತಾರೆ? ಓಕೆ ಓಕೆ ಸರ್, ಓಕೆ. ಅಣ್ಣ ಇವು ಎಣ್ಸೋಣ ದುಡ್ಡು ಹೇಳ್ಸೋಣ ನೀನು ನೋಡಿ ಹೆಂಗೆ ಎಣಿಸ್ತವ್ರೆ ದುಡ್ಡ. ಹಾ, ಏನ್ ಸರ್ ನಿಮ್ಮ ಹೆಸರು? ಸಂತೆ ಓನರ್ ನೀವೇ? ಸಂತೆ ಅಣ್ಣ ನಮಸ್ಕಾರ ಸರ್. ನೀವು ನೋಡ್ತಾ ಇದ್ದೀವಿ, ಹೌದಾ? ಚೆನ್ನಾಗಿ ನಡ್ಸ್ಕೊಡ್ತಿದ್ದೀರಾ. ಹುಬ್ಬಳ್ಳಿ ಧಾರವಾಡ ಹೋಗಿದ್ದೀರಾ? ಎಲ್ಲ ಕಡೆ ಹೋಯ್ತೀವಿ. ನಾನು ಖಂಡಿತ ನಿಮ್ಗೆ ನೋಡ್ತೀನಿ, ವಾರ ದಿನ ನೋಡ್ಕೊಂಡು ಕೂತ್ಕೊಂಡು ನೋಡ್ತೀನಿ. ಹೌದಾ? ಚೆನ್ನಾಗಿ ನಡ್ಸ್ಕೊಡ್ತೀರಾ, ಪರವಾಗಿಲ್ಲ ಅಣ್ಣ. ಜನರ ಸಮಸ್ಯೆ ಕೇಳ್ತಾ ಇರ್ತೀವಿ. ಹೌದಣ್ಣ, ಅಣ್ಣ ಮಾಡ್ತಿದ್ದೀರಾ. ಈಗ ನೀವು ಹೋಗಿ ನಿಂತ್ಕೆ ಜನ ಹೋಗಿ ಎಲ್ಲ ಈಗ ಮತ್ತೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬಿಡಿ. ಮಾಡಿ ಮಾಡಿ ಏನ್ ನಿಮ್ಮ ಹೆಸರು? ವಿಜಯಕುಮಾರ ಸ್ವಾಮಿ. ಯಾವ್ರು? ಹೊಸಪೇಟೆ. ಹೊಸಪೇಟೆ ಮಾಗಡಿ ಹೊಸಪೇಟೆ. ಮಾಗಡಿ ಹೊಸಪೇಟೆ. ನಾನು ಆ ಹೊಸಪೇಟೆ ಎಷ್ಟು ಕುರಿ ಈಗ? ಸ್ವಾಮಿ 5 ಹಾಕೊಂಬಂದಿದೆ. ರೈತರ ನೀವು? ರೈತರು ಸ್ವಾಮಿ. ಒಂದು ಹೋಗಿಲ್ಲ. ಸುಂಕ 25 ರೂಪಾಯಿ ಸುಂಕ ಮಾಡಿದ್ದಾರೆ ಒಂದ್ ಮರಿಗೆ. ಎಲ್ಲಿ? ಇಲ್ಲಿ ಮಾರ್ಕೆಟ್ ಅಲ್ಲಿ ಇಲ್ಲಿ ಎಲ್ಲೇ ಕೊಡಲ್ಲ. 25 ರೂಪಾಯಿ ಸುಂಕ. ಆಮೇಲೆ ಬಿಡೋದು ಇಲ್ಲ, ಮುಂಚೆ ಕೊಡೋದು ಅಂತ ತುಂಗಬರ ಬಾಡಿಗೆ ಹೇಳಿ. ಹೀಗಾಗಿದೆ. ಏನ್ ನೋಡಿ ಒತ್ತ ಸುಮ್ನೆ ಕುಂತಿದ್ದೀನಿ ಸ್ವಾಮಿ. ಅವತರಿಂದ ಸುಮ್ನೆ ಒಂದೇ ಒಂದ್ ವ್ಯಾಪಾರ ಇಲ್ಲ. ಗಾಡಿ ಬಾಡಿಗೆ 50 ರೂಪಾಯಿ ಒಂದ್ ಮರಿ ಚಾರ್ಜು. ವಾ, ಏನ್ ಮಾಡೋದು ಸ್ವಾಮಿ? ರೈತರ ಕಷ್ಟ ಯಾರು ಕೇಳೋದು? ಯಾರು ಕೇಳಲ್ಲ. ನೋಡ್ರಿ, ತಾವರೆಕೆರೆ ಕುರಿ ಸಂತೆ ನಂಗೆ ಗೊತ್ತೇ ಇರಲಿಲ್ಲ. ಇದು ಬಹಳ ಚೆನ್ನಾಗಿ ನಡೀತಾ ಇದೆ ಒಟ್ಟಲ್ಲಿ. ಬಟ್ ಜನ ಬರ್ಬೇಕು, ತಗೋಬೇಕು, ತಗೊಳ್ಬೇಕು. ಗಿರಾಕಿ ಬರ್ತಿಲ್ಲ. ಮತ್ತೆ ಬೇರೆ ಏನ್ ಪ್ರಾಬ್ಲಮ್ ನೋಡಿ? ವ್ಯವಸ್ಥೆನೇ ಇಲ್ಲ ಇಲ್ಲಿ ಸರಿಯಾಗಿ. ಏನಿಲ್ಲ, ನೀರಿಲ್ಲ, ನಳ್ಳಿಲ್ಲ, ಧೂಳು. ಸುಂಕ ಮಾತ್ರ 25 ರೂಪಾಯಿ ಕಟ್ಟಬೇಕು. 25 ರೂಪಾಯಿ ಸುಂಕ. ಹಿಂಗ್ ಮಾಡಿದ್ರೆ ಸ್ವಾಮಿ, ಏನ್ ಮಾಡಿದ್ರು? ಅಲ್ಲ, ಗೌರ್ಮೆಂಟ್ ಏನು ಇದ್ರ ಬಗ್ಗೆ ಪಂಚಾಯತಿ ಸೇರುತ್ತಿದ್ದು. ಯಾರಪ್ಪ ಅಧ್ಯಕ್ಷರು ಪಂಚಾಯತಿಲಿ? ಯಾರ ಗೊತ್ತಿಲ್ಲ ಸ್ವಾಮಿ. ರೈತರ ಕಷ್ಟ ಹೆಂಗೆ? ನಿಮ್ ಊರಲ್ಲೆಲ್ಲ ಪ್ರಾಬ್ಲಮ್ ಚೆನ್ನಾಗಿದೆ. ರೈತರಿಗೆ ಏನು ಗೌರ್ಮೆಂಟ್ ಇಂದ ಅನುಕೂಲ ಇಲ್ವೇ? ಏನದಿಲ್ಲ, ಏನು ಇಲ್ಲ. ಏನಣ್ಣ ಎಣ್ಣೆ ರೇಟ್ ಜಾಸ್ತಿ ಮಾಡ್ತಾರೆ. ಯಾವ ಎಣ್ಣೆ ರೇಟು? ಅಡುಗೆ ಎಣ್ಣೆನಾ, ಪುಡಿ ಎಣ್ಣೆನಾ? ಮನೆಗೆ ವೈಟ್ ಸ್ಟೋರ್ ಮಾಡ್ತಾರಂತ ಇನ್ಮೇಲೆ. ಮನೆಗೆ ವೈಟ್ ಸ್ಟೋರ್ ಅದಕ್ಕೆ ಜಾಸ್ತಿ ಆಯ್ತು ಜನಸಂಖ್ಯೆ. ಹೆಂಗಸರಕ್ಕಿಂತ ಗಂಡ ಕೊಡೋದು ಸರ್. ಅಲ್ಲಿ ಗಂಡಕ್ಕಿಂತ ಹೆಂಗಸರು ಉಲ್ಟಾ ಪಲ್ಟಾ ಹೇಳ್ತೀಯಲ್ಲ ನೀನು. ಗಂಡಕ್ಕಿಂತ ಹೆಂಗಸರು ಕೊಡೋದು ಗಂಡ ಪಾಪ ಒಂದು ಕ್ವಾರ್ಟರ್ 20 ರೂಪಾಯಿ 30 ರೂಪಾಯಿ ಜಾಸ್ತಿ ಆಗ್ತದೆ. ಹೆಂಗಸರಿಗೆಲ್ಲ ಫ್ರೀ ಕೊಟ್ಟಾರಪ್ಪ. ಪಾಪ ಏನ್ ಮಾಡನೆ? ಹೆಂಗಸರಿಗೆಲ್ಲ ಫ್ರೀ ಕೊಟ್ಟಾರ. ಪಾಪ ಗಂಡಸರು ನೋಡಿ ಹೆಂಗ್ ಕಷ್ಟ ಪಡ್ಬೇಕು. ಇದೇನ್ ಮಾಡ್ತೀರಾ? ಯಾರಿಲ್ಲ ಇಲ್ಲಿ. ಇವ್ರು ಯಾರು? ತಮ್ಮ. ನೀವು ಅದಕ್ಕೆ 200-300ಕ್ಕೆ ಹೊಡಿತೀರಿ. ಏನ್ ಮಾಡ್ತೀರಾ ಸ್ವಾಮಿ? ವ್ಯಾಪಾರ ಇಲ್ಲ ಅನ್ಬಿಟ್ಟು ಇನ್ನೇನ್ ಮಾಡ್ತೀರಾ? ಅಟ್ಲೀಸ್ಟ್ ಒಂದು 500 ರೂಪಾಯಿ 500 ರೂಪಾಯಿ. ಇಲ್ಲಿ ಸುಂಕ 25, ಮಾಗಡಿಂದ ಬರ್ಬೇಕಾರೆ 50, ಈ ಕಡೆಯಿಂದ ಹೋಗ್ಬೇಕಾರೆ 50. ಹೇಳ್ತಿರೋದು 500 ರೂಪಾಯಿ ಹಿಡ್ಕೋಬೇಕು ನೀನು. 500 ರೂಪಾಯಿ 200-300 ರೂಪಾಯಿ ಹಿಡ್ಕೊಂಡ್ರೆ ಅಲ್ಲೇ ಮುಗಿದೋಯ್ತು. ಒಂದ್ರೊಳಗೆ ಬರ್ತದೆ, ಒಂದ್ರೊಳಗೆ ಹೋಯ್ತದೆ. ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಇರ್ಬೇಕಲ್ಲ. ಗೌರ್ಮೆಂಟ್ ಕುರಿ ಸಾಕಣೆ ಮಾಡಿ, ಪ್ರಾಣಿ ಸಾಕಣೆ ಮಾಡಿ ಅಂತ ಏನು ಸಪೋರ್ಟ್ ಮಾಡಕ್ಕಿಲ್ಲ. ಏನು ಮಾಡಲ್ಲ. ಏನ್ ಸರ್ ನಿಮ್ಮ ಹೆಸರು? ಶಿವರಾಜ್ ಅಂತ. ನೀವೇನಾಗಬೇಕು? ನಾವಿಲ್ಲ, ಎಲ್ಲ ಒಂದೇ ಊರವ್ರೆ. ಮಾಡಿಗೆ ಬಂದು ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ನಿಮ್ಮ ಚಾನಲ್ ಇಂದ ಎಲ್ಲಾ ಕಡೆ ಬರ್ತೀವಿ. ಈಗ ಬೀದಿಗೆ ಬಂದವ್ರು ಬ್ಯೂಟಿ ಪಾರ್ಲರ್ಗೆ ಹೋಗಕ್ಕಿಲ್ವಾ? ತಾವರೆಕೆರೆಗೆ ಬಂದವ್ರು ಮಾಗಡಿಗೆ ಬರಕ್ಕಿಲ್ವಾ? ಬರ್ತೀವಿ. ಏನ್ ನಿಮ್ ಪ್ರಾಬ್ಲಮ್ ಅಂತ ಇಲ್ಲ, ಅಲ್ಲಿ ಮಾಡಿ ಬಂದಾಗ ಹೇಳ್ಬೇಕು. ಮಾಗಡಿಗೆ ಬಂದಾಗ ಹೇಳ್ಬೇಕು. ಸ್ಥಳೀಯರ ಸಮಸ್ಯೆ ಸ್ಥಳೀಯರು ಹೇಳ್ಬೇಕು. ಈಗ ಮಾರ್ಕೆಟ್ ಸಮಸ್ಯೆ ನೀವೇ ಹೇಳ್ಬೇಕು. ಮಾರ್ಕೆಟ್ ಇಲ್ಲಿ ಲೋಕಲ್ ಅವ್ರು ಹೇಳಿದ್ರು, ಮಾಮೂಲಿ ಸುಂಕ ಎಲ್ಲ ಹೇಳೋರು ಹಿರೀಕರು. ಇವ್ರ ಹೆಸರು